నమస్తే ఫ్రెండ్స్, వెల్కమ్ బ్యాక్ టు బ్లాసింగ్ ఛానల్. ఇక్కడ వినాయకుడు ఉన్నాడు చూడండి. వినాయకుడిని దర్శించుకుని కాశీలో గంగా నదిలోకి వెళ్తున్నామండి. ఇక్కడ బోట్లో హారతి చూడడానికి. ఇదేమిది? దుర్గాదేవిని చూసుకుని ఇక్కడ బోట్లోకి వస్తుంది. ఎన్ని బోట్స్ ఉన్నాయో చూడండి. తులసి ఘాట్ అండి ఇది. ఇలా తొందరగా వచ్చి ఎండ టైంలోనే కూర్చోవాలండి బోట్లో. ఇక్కడి నుంచి అక్కడికి వెళ్ళేటప్పటికి టైం పడుతుంది. అక్కడ ముందుగానే వచ్చి బోట్స్ ఉంటాయి కాబట్టి గంగా హారతి చూడడానికి మనం వెనక ఉండాల్సి వస్తుంది. सर मोबाइल तोड़ी आ गया मोबाइल ज़्यादा थोड़ा आईफोन ఎక్కడికి వెళ్తున్నారు ఇప్పుడు? తులసి ఘాట్. తులసి ఘాట్ ಮೊಬೈಲ್ ಸ್ವಲ್ಪ ವೇಟ್ ನಿಮಿಷ ಬನ್ನಿ ಸರ್. ಆ ಸೈಡ್ಗೆ వచ్చాను ಲೇಸ್ అలాగే వెనక్కి రండి సార్. ಅಲ್ಲ ನೀವು ಕೂತ್ಕೊಳ್ಳಿ 2 ಮಿನಿಟ್ಸ್ ಬನ್ನಿ. ಅದು ಗಾಡಿ ಬಂದಿದ ತಕ್ಷಣ ಇನ್ನೂ ಕೂತ್ಕೊಳ್ಳಿ. ಅದೇ ಬರುತ್ತೆ ನೋಡಿ. ಒಂಥರ ಏನೋ ಲೈಫ್ ಜಾಕೆಟ್ ಇವಾಗ ನಾವು ಬೋಟ್ ಹತ್ತಿದ್ ಬಂದ್ಬಿಟ್ಟು ತುಳಸಿ ಘಾಟ್ ಹಿಂದೆ ಕೇಳಿಸುತ್ತಾ. ಸೊ ಪೂರ್ತಿ 88 ಘಾಟ್ಸ್ ಅಲ್ಲಿ ಎಲ್ಲ ಘಾಟ್ಸು ಇಂಪಾರ್ಟೆಂಟ್ ಅಲ್ಲ, ಓನ್ಲಿ ಕೆಲವೊಂದಷ್ಟೇ ಇಂಪಾರ್ಟೆಂಟ್. ಓನ್ಲಿ ಸವಾರಿ ಹಿಂಗೆ ಬರುತ್ತೆ, ಅಲ್ಲಿ ಬಂದ್ರೆ ಇವ್ರಿಗೆ ಕೇಳಲ್ಲ. చూడండి ಇದು ವಜ್ರಾಜ್ ಘಾಟ್. ಸೊ ಎಲ್ಲ ಘಾಟ್ಸು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಘಾಟ್ಸ್ ಮಾತ್ರ ಇಂಪಾರ್ಟೆಂಟು. ಜೈನ್ ಘಾಟ್ ಇಟ್ಸ್ ಎ ರಿಲಿಜಿಯನ್ ಘಾಟ್. ಸೊ ಇಡೀ ಘಾಟಲ್ಲಿ ಯಾವುದೇ ರಿಲಿಜಿಯನ್ ಸಂಬಂಧಪಟ್ಟಂಗೆ ಯಾವುದು ಘಾಟ್ ಇಲ್ಲ, ಜೈನ್ ಘಾಟ್ ಬಿಟ್ರೆ. ಇನ್ನೆಲ್ಲನೂ ಬೇರೆ ಬೇರೆ ಹೆಸರು ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಫೇಮಸ್ ಪರ್ಸನ್ಸ್ ನೇಮ್ಸ್ ಇದೆ, ಲೈಕ್ ಚಟ್ಸಿಂಗ್ ಘಾಟ್, ರಾಣಿ ಘಾಟ್, ರಾಜ್ ಘಾಟ್ ಅಂತ ಹೇಳಿ. ಹಾಗೆ ಸೊ ಈ ಕಂಪ್ಲೀಟ್ಲಿ 88 ಘಾಟ್ಸಲ್ಲಿ ನಮ್ಮ ಫೇಮಸ್ ಕರ್ನಾಟಕ ಘಾಟು ಇದೆ, ಕರ್ನಾಟಕ ಘಾಟ್. ಸೊ ಮೈಸೂರು ಒಡೆಯರ್ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಕಾಶಿಗೆ ಮುಂದೆ ತೋರಿಸ್ತೀನಿ. ಸೊ ಸೇಮ್ ಇದ್ರ ಜೊತೆಯಲ್ಲಿ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟ್, ನಾರದ್ ಘಾಟ್, ಬ್ರಹ್ಮ ಘಾಟ್ ಮತ್ತು ಬಿಂದು ಮಾಧವ ಇರ್ತಕ್ಕಂಥ ಒಂದು ಪಂಚಗಂಗಾ ಘಾಟ್. ಸೊ ಮ್ಯಾಕ್ಸಿಮಮ್ ಎಲ್ಲ ಪುರಾಣಗಳಿಂದ ಬಂದಿರುವಂಥ ಘಾಟ್ಸ್. ಹರಿಶ್ಚಂದ್ರ ಮುಂದೆ ತೋರಿಸ್ತೀನಿ. ಹರಿಶ್ಚಂದ್ರ ಘಾಟು, ಮಣಿಕರ್ಣಿಕಾ ಘಾಟ್ ಕಪ್ಪಿಸಿ ಕೋಟೆ. ಇದು ಚಟ್ಸಿಂಗ್ ಘಾಟ್. ಚಟ್ಸಿಂಗ್ ಇವಾಗ ಕಾಶಿಯ ಲೋಕಲ್ ರಾಜ. ಈಗಲೂ ಅವ್ರ ವಂಶಸ್ಥರು ಈಗಲೂ ಇದ್ದಾರೆ. ಸೊ ಅವರು ರೆಸಿಡೆನ್ಸಿಯಲ್ ಬೇರೆ ಕಡೆ ಇದೆ ಅವ್ರದ್ದು. ಈ ಕಡೆ ನಿಮ್ಮ ಲೆಫ್ಟಲ್ಲಿ ನೋಡಿ. ಇದಾದ ಮೇಲೆ ಮತ್ತೆ ಮುಂದೆ ಈ ಕೇಸರಿ ಕಲರ್ ಇದೆಯಲ್ಲ ಬಿಲ್ಡಿಂಗು, ಅದು ಹನುಮಾನ್ ಘಾಟ್. ಈ ಎರಡೂ ಘಾಟ್ಗಳಲ್ಲಿ ನಾಗಾಸಾಧುಗಳು ಜೀವಿಸ್ತಾ ಇದ್ದಾರೆ, ಈಗಲೂ ಇದ್ದಾರೆ. ನಾಗಾಸಾಧುಗಳು ಈಗಲೂ 2 ಘಾಟಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಕಾಶಿಯಲ್ಲಿ. ಹನುಮಾನ್ ಘಾಟ್ ಇದೆ. ಹನುಮಾನ್ ಘಾಟ್ ಅದೇ ಕೇಸರ್, ಈ ಬಿಲ್ಡಿಂಗ್ ಕೇಸರಿ ಕಲರ್. ಸೊ ಎಲ್ಲ ಹಾಗೆ ಸ್ವಲ್ಪ ಮುಂದೆ ನೋಡಿ. ಕೇಸರಿ ಆದ್ಮೇಲೆ ಒಂದು ಪೀಚ್ ಕಲರ್ ಆದ್ಮೇಲೆ ಮತ್ತೆ ವೈಟ್ ಇದೆ. ವೈಟ್ ಒನ್ ಕರ್ನಾಟಕ ಘಾಟ್.
ಕರ್ನಾಟಕ ಘಾಟ್. ಕರ್ನಾಟಕ ಮೈಸೂರು ಒಡೆಯರ್ಸ್ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕಾಶಿಗೆ. ಸೊ ಕರ್ನಾಟಕ ಹೆಸರಲ್ಲಿದೆ ಅದು. ಅಂಡ್ ಹಾಗೆ ಕರ್ನಾಟಕ ಪಕ್ಕದ ಹರಿಶ್ಚಂದ್ರ ಘಾಟ್. హరిశ్చంద్ర ఘాట్ కర్ణాటక పక్కన ఇచ్చుకోండి. హరిశ్చంద్ర ఘాట్ ఇప్పుడు రెనోవేషన్ చేస్తున్నారు. జస్ట్ ఒక్కటేనా చూడు అది హరిశ్చంద్ర ఘాట్. డెడ్ బాడీ బర్నింగ్ ಆಗ್ತದೆ ನೋಡಿ. ಡೆಡ್ ಬಾಡಿ ಅక్కడ ఉండేది. 1 2 2 ಡೆಡ್ ಬಾಡಿ ಬರ್ನ್ ಆಗ್ತದೆ ನೋಡಿ ಹರಿಶ್ಚಂದ್ರ ಘಾಟ್. ಸೊ ಸತ್ಯ ಹರಿಶ್ಚಂದ್ರ ಕೇಳಿದಿರಲ್ಲ ಕಥೆ. ಇದೇ ವಾರಣಾಸಿಯಲ್ಲಿ ಅವರು ಸ್ಮಶಾನ ಮಂಡತ ఉండేది. ಇದೇ ಜಾಗದಲ್ಲಿ ಡೆಡ್ ಬಾಡಿ ಕಾಲ್ತಾ ఉంది అక్కడ. శ్మశాన హరిశ్చంద్ర ఘాట్ అది. డెడ్ బాడీ కాల్తా ఉంది అక్కడ. తీసుకెళ్ళి వేరే చోట వేస్తారు. ಹಾಗೆ ಇಲ್ಲ ಈಗ ಬಿಡಲ್ಲ, ಈಗೆಲ್ಲ ವೆರಿ ಕ್ಲೀನ್ ಇದೆ. ಸೊ ಹಾಗೆ ನೋಡಿ ಎಲ್ಲ ಲೆಫ್ಟ್ ಅಲ್ಲಿ ನೋಡಿ ಒಂದು ಸಣ್ಣದೊಂದು మర కానుతే ఇక చెట్టు కనిపిస్తుందా లెఫ్ట్ లో ఒక స్మాల్ చెట్టు. ఇప్పుడు ఆకులన్నీ ఆమె రాలిపోతున్నాయి, ఇలా ఉదురుతుంది ನೋಡಿ. ಇಲ್ಲೊಂದು ಮರ ಕಾಣಿಸಿದ್ಯಾ? ನಾರಾಜ್ ಘಾಟ್ ವೆರಿ ఫేమస్ ఘాట్. ఏనాద్రు సైట్ నారాజ్ ఘాట్. ఈ చెట్టు ఉంది కదా అది ఇక్కడ సైట్ చూడండి. మీ సైట్ చూడండి. ಓಕೆ ಅక్కడ ಇದು ವೆರಿ ಫೇಮಸ್ ಘಾಟ್. ಇಲ್ಲಿ ಏನಾದ್ರು ಗಂಡ ಹೆಂಡತಿ ಸ್ನಾನ ಮಾಡಿದ್ರೆ ನೆಕ್ಸ್ಟ್ ದಿನ ಬಿಟ್ಟು ಹೋಗ್ತಾರಂತೆ. ಬಿಟ್ಬಿಡ್ತಾರಂತೆ ಅವರು ಅಲ್ವಾ. ಹಾಗಾಗಿ ವೆರಿ ಫೇಮಸ್ ಘಾಟ್. ಗಂಡ ಹೆಂಡತಿ ಏನೋ ಸ್ನಾನ ಮಾಡಿದ್ರೆ ಸೊ కిత్తాడుಕೊಂಡು ಅವ್ರು ಬೇರೆ ಆಗ್తారంತೆ. ఇక్కడ ఏమి మొగుడు పెళ్ళాం కలిసి స్నానం చేస్తే ఆ ఘాట్లో నెక్స్ట్ రోజు విడిపోతారంట. అందులో చేయకూడదు అటు పోయి. అంటే నారదముని పని ఏమంటే విడదీసే పని. నారదుడు విడదీసే పని. కలహాలు వాళ్ళ గట్లో స్నానం చేస్తే నెక్స్ట్ వాళ్ళు విడిపోతారంట. అందులో ఎవరు చేయరు అక్కడ. ప్రతిదీ ఏం చేయాలా? డైవర్స్ కావాలంటే అడుగు స్నానం అదే ಮೇಡಮ್ ಈ ಕಡೆ ಆ ಮೇಲ್ಗಡೆ ಒಂದು ಗುಂಬಸ್ ಥರ ಮಾಡಿದಾರಲ್ಲ. ಸೊ ಆಕ್ಚುಲಿ ಟ್ರಯಾಂಗಲ್ ಶೇಪು. ಇದು ದರ್ಭಂಗ ಘಾಟ್ ಅಂತ ಹೇಳಿ. ದರ್ಭಂಗ ಘಾಟ್ ಅದು ಬಿಹಾರ್ನ ಒಂದು ರಾಜ ಕಟ್ಸಿರುವಂಥ ಅಂತ ಹೇಳಿ 5 ಸ್ಟಾರ್ ಹೋಟೆಲ್ ಇದೆ. ಈ ಮೇಲ್ಗಡೆ 5 ಸ್ಟಾರ್ ಹೋಟೆಲ್ ಎಕ್ಸಾಕ್ಟ್ಲಿ ನಿಮ್ಮ ಲೆಫ್ಟಲ್ಲಿ. ಈಗ ಆ ಒಂದು ದಿನ ಸ್ಟೇ ಬಂದ್ಬಿಟ್ಟು ನಿಯರ್ಲಿ 50,000 to 60,000 per room. 5 స్టార్ ಹೋಟೆಲ್. ఇక్కడ చూడు ఎన్ని ఉన్నాయో బోట్స్. చాలా ఉన్నాయి. ದಶಾಶ್ವಮೇಧ ಘಾಟ್, ಅಹಲ್ಯಾ ಘಾಟ್, ದಶಾಶ್ವಮೇಧ ಘಾಟ್ ಎರಡು ಜೊತೆಯಲ್ಲಿದೆ. ಅಹಲ್ಯಾಬಾಯಿ ಹೋಳ್ಕರ್ ಹೇಳಿದ್ನಲ್ಲ ದೇವಸ್ಥಾನ ಕಟ್ಸ್ಕೊಟ್ಟಿದ್ದು ಅವರೊಂದು ಘಾಟ್ ಮತ್ತೆ ಪಕ್ಕದಲ್ಲಿ ದಶಾಶ್ವಮೇಧ ಘಾಟ್ ಎರಡು ಒಟ್ಟಿಗೆನೇ ಇದೆ. ಮ್ಯಾಕ್ಸಿಮಮ್ ಘಾಟ್ಸ್ ಇದೆಯಲ್ಲ ಈ ಘಾಟ್ಸ್ ಎಲ್ಲನೂ ರೆನೋವೇಷನ್ ಮಾಡಿಸಿರುವಂಥದ್ದು, ಕನ್ಸ್ಟ್ರಕ್ಷನ್ ಮಾಡಿಸಿರುವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಸೊ ಹಾಗೆ ನೋಡಿ ಲೆಫ್ಟಲ್ಲಿ ದಶಾಶ್ವಮೇಧ ಘಾಟ್, ರೈಟಲ್ಲಿ ಇರುವಂಥದ್ದು ರಾಜೇಂದ್ರ ಪ್ರಸಾದ್ ಘಾಟ್. ಯಾರು ರಾಜೇಂದ್ರ ಪ್ರಸಾದ್? ಯಾರು? ಇಂಡಿಯಾಸ್ ಫಸ್ಟ್ ಪ್ರೆಸಿಡೆಂಟ್. ಸೊ ಅವರ ಒಂದು ನೆನಪಿಗೆ ಅವ್ರು ಭೇಟಿ ಮಾಡಿದಾಗ ಸೊ ಅವ್ರ ಹೆಸರೇ ಇಟ್ಟಿದ್ದಾರೆ ಅಲ್ಲಿಗೆ. ರೈಟಲ್ಲಿ ರಾಜೇಂದ್ರ ಪ್ರಸಾದ್ ಘಾಟ್, ಲೆಫ್ಟಲ್ಲಿ ದಶಾಶ್ವಮೇಧ ಘಾಟ್. ಸೊ ಆಕ್ಚುಲಿ ಕೇಳಿ ಇಲ್ಲಿ 2 ಜಾಗದಲ್ಲಿ ಆರತಿ ಆಗುತ್ತೆ, ಒಂದು ರೈಟಲ್ಲಿ ಇನ್ನೊಂದು ಲೆಫ್ಟಲ್ಲಿ. ಸೊ ರೈಟಲ್ಲಿ ಇರ್ತಕ್ಕಂಥದ್ದು ಗಂಗಾ ಸೇವಾ ನಿಧಿ ಅಂತ ಹೇಳಿ ಅದೊಂದು ಕಮಿಟಿ. ಲೆಫ್ಟ್ ಇರೋದು ಗಂಗಾ ಸೇವಾ ಸಮಿತಿ, ಅದು ನಿಧಿ, ಇದು ಸಮಿತಿ. ಎರಡು ಜಾಗದಲ್ಲಿ ಜಸ್ಟ್ ಒಂದು 10 minutes ಡಿಫ್ರೆನ್ಸ್ ಅಲ್ಲಿ ಗಂಗಾ ಆರತಿ. ఇలాగే ఉంటాం మనం. గంగా హారతికి వచ్చామండి ఇక్కడ.